ಈ ದಿನ ನೆಲಮಂಗಲ ಉಪವಿಭಾಗದ ವ್ಯಾಪ್ತಿಯ ತ್ಯಾಮಗೊಂಡ್ಲು ಪೊಲೀಸ್ ಸ್ಟೇಷನ್ ಸರಹದ್ದಿನಲ್ಲಿ ಬರ್ತಕ್ಕಂಥ ಗೋವೇನಹಳ್ಳಿ ಕೆರೆಯಲ್ಲಿ ಒಂದು ಮೃತದೇಹ ತೇಲಿದ್ದು, ಆ ಸಂಬಂಧ ನಮ್ಮ ಪೊಲೀಸರು ಸ್ಥಳಕ್ಕೆ ಹೋಗಿ ಆ ಕೆರೆಯಲ್ಲಿ ತೇಲುತ್ತಿದ್ದ ಒಂದು ಮೃತದೇಹವನ್ನು ಹೊರತೆಗೆದು ಆ ಮೃತದೇಹವನ್ನು ನಮ್ಮ ಸೋಕೋ ಟೀಮ್ ಅವರು ಪರಿಶೀಲಿಸಿರ್ತಾರೆ. ಅದು ಮೇಲ್ನೋಟಕ್ಕೆ ಡ್ರೌನಿಂಗ್ ಅಂತ ತಿಳಿದು ಬಂದಿದ್ದು, ಈಗ ತನಿಖೆ ಸಲುವಾಗಿ ಮತ್ತು ಪೋಸ್ಟ್ ಮಾರ್ಟಮ್ ಸಲುವಾಗಿ ಆ ಬಾಡಿಯನ್ನು ಬಹಳ ಪಾರದರ್ಶಕವಾಗಿ ತನಿಖೆ ಮಾಡುವ ಉದ್ದೇಶದಲ್ಲಿ ನಾನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಈಗಾಗಲೇ ಸಾಗಿಸಲಿಕ್ಕೆ ಕ್ರಮ ಕೈಗೊಂಡಿದ್ದು, ಈ ಸಂಬಂಧ ಮೃತರ ಕಡೆಯವರನ್ನ ಸಂಪರ್ಕಿಸಲಾಗಿ ಯಾರೂ ಸಹ ಸಿಕ್ಕಿರೋದಿಲ್ಲ. ಆ ಅಸ್ಸಾಮಿ ಜಯಂತ್ ಅಂತ ನಮಗೆ ದೃಢಪಟ್ಟಿದ್ದು, ಆತನು ತ್ಯಾಮಗೊಂಡ್ಲು ಠಾಣೆಯ ರೌಡಿ ಅಸ್ಸಾಮಿ ಆಗಿರ್ತಾನೆ ಮತ್ತು ನೆಲಮಂಗಲ ರೂರಲ್ಲು ಟೌನಲ್ಲೂ ಸಹ ಬಿ ರೌಡಿ ಅಸ್ಸಾಮಿ ಆಗಿರ್ತಾನೆ. ಅದರ ಮೇಲೆ ಸುಮಾರು ಒಂದು 18 ಪ್ರಕರಣಗಳು ದಾಖಲಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಆತ ಮದುವೆ ಆಗಿರೋದಿಲ್ಲ. ಅವರ ಅಕ್ಕನವ್ರನ್ನ ತುಮಕೂರಲ್ಲಿ ಎಲ್ಲಿದ್ದಾರೆ ಅಂತೇಳಿ ಸಂಪರ್ಕಿಸಲಾಗಿ ಅವ್ರನ್ನೀಗ ನಾವು ಬರೋದಿಲ್ಲ, ನಾನು ನಾಳೆ ಬರ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರಂತೆ. ಆದರೆ ನಾವು ಮಾಹಿತಿ ಸಂಗ್ರಹಿಸಲಾಗಿ ಯಾರು ಆತನ ಬಗ್ಗೆ ಫಿರ್ಯಾದಿ ನೋಡಲಿಕ್ಕೆ ಬರೋದು ಕಷ್ಟ ಸಾಧ್ಯ ಅಂತ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ತ್ಯಾಮಗೊಂಡ್ಲು ಇನ್ಸ್ಪೆಕ್ಟರ್ಗೆ ಸುಮೋಟೋ ಪ್ರಕರಣ ದಾಖಲು ಮಾಡಲಿಕ್ಕೆ ಹೇಳಿದ್ದೀನಿ. ನಂತರ ಮುಂದಿನ ತನಿಖೆ ಮುಂದುವರಿಯಲಾಗ್ತದೆ. ಈತ ನಿನ್ನೆ ಮಹಿಮಾಪುರ ಗೇಟಿಂದ ಮಲ್ಲಾಪುರ ಗ್ರಾಮದ ಕಡೆಗೆ ಲಕ್ಷ್ಮಿ ಅಂತಕ್ಕಂಥ ಹೆಣ್ಣು ಮಗಳು ಕೆಲಸ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇರಬೇಕಾದ್ರೆ ಚೈನ್ ಸ್ನ್ಯಾಚ್ ಮಾಡಿರ್ತಾರೆ ಈತನ ಜೊತೆ ಇನ್ನೊಬ್ಬ ಸ್ವಾಮಿ. ಅವರು ಕೂಡಲೇ ಮಲ್ಲಾಪುರದಲ್ಲಿ ಅವ್ರಿಗೆ ಗೊತ್ತಿರೋರಿಗೆ ಫೋನ್ ಮಾಡಿ, ಈ ಥರ ನಾನು ಚೈನ್ ಕಿತ್ಕೊಂಡು ಬರ್ತಾಯಿದ್ದಾರೆ, ನೀವು ಆ ಬೈಕಲ್ಲಿ ಬರೋರನ್ನ ಹಿಡ್ಕೊಳ್ಳಿ, ನಾನು ಚೈನ್ ಕಿತ್ಕೊಂಡು ಬರ್ತಾಯಿದ್ದಾರೆ ಅಂತೇಳಿ ಸುಳಿಸಿದಾಗ ಮಹಿಮಾಪುರ ಗೇಟಲ್ಲಿ ಗ್ರಾಮಸ್ಥರು ಒಂದು ಗುಂಪು ಸೇರಿಕೊಂಡು ಇವ್ರನ್ನ ಹಿಡಿತಾರೆ. ಮತ್ತು ಕಂಪ್ಲೇಂಟು ಸಹ ಅಲ್ಲಿಗೆ ಬಂದು ಗುರುತು ಹಿಡಿತಾರೆ. ಊರಲ್ಲಿ ಜನರು ಆತನ ಹೊಡಿತಾ ಇದ್ದಾಗ ಆತನು ಕೆಳಗೆ ಬಿದ್ದಿರ್ತಾರೆ. ಇಂಥ ಸಮಯದಲ್ಲಿ ಕೆಲವರು ಅಲ್ಲಿ ಪ್ರಜ್ಞಾವಂತರು ಕೂಡಲೇ 112ಗೆ ಫೋನ್ ಮಾಡಿದ್ದಾರೆ ಮತ್ತು ಆಂಬುಲೆನ್ಸ್ಗೂ ಸಹ ಫೋನ್ ಮಾಡಿರ್ತಾರೆ. ನಮ್ಮ 112 ಅವರು ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋಗಿ ಅವ್ರನ್ನ ಆಂಬುಲೆನ್ಸಲ್ಲಿ ನೆಲಮಂಗಲಕ್ಕೆ ಚಿಕಿತ್ಸೆಗೆ ಅಂತೇಳ್ಬಿಟ್ಟು ಹತ್ತಿಸಿ ಕಳಿಸ್ತಾ ಇರಬೇಕಾದ್ರೆ ಆ ಮಹಿಮಾಪುರದಿಂದ ಹೈವೇಗೆ ಬರ್ತಕ್ಕಂಥ ಸ್ಥಳಕ್ಕೆ ಹೈವೇಗೆ ಟಚ್ ಆಗೋ ಜಾಗದಲ್ಲಿ ಒಂದು ಅಂಡರ್ ಬ್ರಿಡ್ಜ್ ಕಡೆ ಟರ್ನ್ ತಗೋಬೇಕು ನೆಲಮಂಗಲಕ್ಕೆ ಹೋಗಲಿಕ್ಕೆ. ಅಲ್ಲಿ ಡೆಡ್ ಸ್ಲೋ ಆಗ್ತದೆ, ವೆಹಿಕಲ್ ನಿಲ್ತದೆ. ಆವಾಗ ಅದರಲ್ಲಿರ್ತಕ್ಕಂಥ ಸಚಿನ್ ನರ್ಸು ಹಾಗೂ ಸಿದ್ದರಾಜು ಅಂತ ಹೇಳ್ಬಿಟ್ಟು ಡ್ರೈವರು ಅವ್ರ ಮೇಲೆ ನರ್ಸ್ ಮೇಲೆ ಬಿಟ್ಟು ಕೆಳಗೆ ಧುಮುಕು ಓಡೋಗ್ತಾರೆ. ಯಾರು? ಜಯಂತ್ ಆ್ಯಂಡ್ ಯತೀಶ್. ಈ ದಿನ ಆತನ ಬಾಡಿ ಈ ಗೋವೇನಹಳ್ಳಿ ಕೆರೆಯಲ್ಲಿ ತೇಲಿದೆ. ಆತನ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ವಿಚಾರಣೆ ಮಾಡಬೇಕಾಗಿದೆ. ಜೊತೆಗೆ 112 ಸಿಬ್ಬಂದಿಗಳು, ಆಂಬುಲೆನ್ಸ್ ಸಿಬ್ಬಂದಿಗಳು ಸಹ ಈ ಸಂಬಂಧ ನಾವು ವಿಚಾರಣೆಗೊಳಪಡಿಸಿ ಪ್ರಕರಣ ತನಿಖೆಯನ್ನು ಕೈಗೊಳ್ಳಲಾಗ್ತದೆ. ಸೊ ಇದರ ಸಂಬಂಧ ಡೀಟೇಲ್ ತನಿಖೆ ಮಾಡಿ ವಿಚಾರಣಾ ವರದಿ ಕೊಡಿ ಅಂತೇಳಿ ನಮ್ಮ ಅಡಿಷನಲ್ SP ಶ್ರೀ ಲಕ್ಷ್ಮೀನಾರಾಯಣ ಅವರಿಗೆ ಈಗಾಗಲೇ ಸೂಚಿಸಿದ್ದೇನೆ. ಅವರು ಘಟನೆದ ಆರಂಭದಿಂದ ಇವತ್ತೇನು ಘಟನೆ ಆಗಿದೆ ಇಲ್ಲಿವರೆಗೂ ಸಂಪೂರ್ಣವಾಗಿ ತನಿಖೆ ಮಾಡಿ ವರದಿ ಕೊಡಲಿಕ್ಕೆ ಹೇಳಿದ್ದೀನಿ. ತನಿಖೆ ಹಂತದಲ್ಲಿದೆ. ನಾಳೆ ಪೋಸ್ಟ್ ಮಾರ್ಟಮು ಮಾಡಲಾಗ್ತದೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ. 2 ವೈದ್ಯರನ್ನ ರಿಕ್ವೆಸ್ಟ್ ಮಾಡಿ ನಾವು PM ಮಾಡಿಸಿದ ನಂತರ ಕಾಸ್ ಆಫ್ ಡೆತ್ ಕೂಡ ನಮಗೆ ಗೊತ್ತಾಗ್ತದೆ. ಇದರಲ್ಲಿ ಬಹಳ ಪಾರದರ್ಶಕವಾಗಿ ನಾವು ತನಿಖೆ ಮಾಡ್ತೀವಿ ಅಂತ. ಈಗ ಯೋಗೇಶು ಎಲ್ಲೋಗಿದ್ದಾನೆ ಅನ್ನೋದು, ಯತೀಶ್ ಎಲ್ಲೋಗಿದ್ದಾನೆ ಅನ್ನೋದು ಈಗ ತನಿಖೆಯಿಂದ ದೃಢಪಡಬೇಕಾಗ್ತದೆ. ಈಗ ನಮಗೆ ಒಬ್ಬನು ಮಾತ್ರ ಮೃತಪಟ್ಟಿರೋದು ನೀರಲ್ಲಿ ಡ್ರೌನಿಂಗ್ ಆಗಿ ಈಗ ಸಿಕ್ಕಿದೆ. ಇನ್ನೊಬ್ಬಂದು ಆ ಥರ ಇದ್ದಿದ್ರೆ ನಮ್ಗೆ ಗೊತ್ತಾಗೋದು. ಈಗ ಎಲ್ಲೋಗಿದೆ ಅಂತ ಹೇಳ್ಬಿಟ್ಟು ತನಿಖೆ ಮಾಡಲಾಗ್ತದೆ, ಪತ್ತೆ ಮಾಡಲಾಗ್ತದೆ. ಪತ್ತೆ ಆದ ನಂತರ ಇನ್ನೂ ಹೆಚ್ಚಿನ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಸಾಕಷ್ಟು ಬ್ಲೀಡ್ ಆಗ್ತಾ ಇರೋದು, ಮೈ ಮೇಲೆಲ್ಲ ಗಾಯಗಳಾಗಿರೋದು, ಯಾವುದು ಸರ್ ಅದು? ಅಲ್ಲಲ್ಲ, ಈಗ ಮೃತ
ವ್ಯಕ್ತಿಯ ಶವ ನಾವು ವಿಕ್ಟೋರಿಯಾ ಹಾಸ್ಪಿಟಲ್ ಕಳಿಸಿದ್ವಿ. ಪೋಸ್ಟ್ ಮಾರ್ಟಮ್ ನಾವು ಕಳಿಸಿರೋದ್ರಿಂದ ಯಾವ ಕಾಸಿಂದ ಅವ್ರು ಡೆತ್ ಆಗಿದೆ ಅಂತ ದೇ ವಿಲ್ ಗಿವ್ ಒಪಿನಿಯನ್. ಈಗ ಇಂಜುರೀಸು ತರಿಸಿದ ಗಾಯಗಳು ಮೇಲ್ನೋಟ ಕಾಣ್ತಾ ಇದೆ. ನಮ್ಮ ಸೋಕು ಅವರು ಚೆಕ್ ಮಾಡಿದ್ದಾರೆ, ಸೀಮ್ಸ್ ಟು ಬಿ ಡ್ರೌನಿಂಗ್ ಅಂತಲೂ ಹೇಳಿದ್ದಾರೆ. ಈಗ ಹೆಚ್ಚಿನ ಮಾಹಿತಿ ಪಡೀಲಿಕ್ಕೆ ನಾವು ಶವ ಪಂಚನಾಮೆ ಮಾಡೋದು, ತದನಂತರ ಪೋಸ್ಟ್ ಮಾರ್ಟಮ್ ಮಾಡೋದು, ಸಂಪೂರ್ಣವಾಗಿ ಆ ಪೋಸ್ಟ್ ಮಾರ್ಟಮ್ ಆದ ನಂತರ ನಮ್ಗೆ ಕಾಸ್ ಆಫ್ ಡೆತ್ ಗೊತ್ತಾಗುತ್ತೆ. ಸರ್, ಈಗ ಮೃತದೇಹ ನೀರಲ್ಲಿ ಸಿಕ್ಕಿದ್ನಲ್ಲ, ಪ್ರಾಥಮಿಕ ತನಿಖೆಯಲ್ಲಿ ಮೃತದೇಹ ಬಿದ್ದು ಎಷ್ಟು ಗಂಟೆಗಳ ಕಳೆದಿರ್ಬೋದು ಅಂತ ನೀರಲ್ಲಿ? ಈಗ ಅದನ್ನು ಸಹ PM ರಿಪೋರ್ಟಲ್ಲೇ ದೃಢಪಡ್ತದೆ. ಅಪರಾಧ ಕಾಸ್ ಆಫ್ ಡೆತ್, ಟೈಮ್ ಆಫ್ ಡೆತ್, ಎವ್ರಿಥಿಂಗ್ ವಿಲ್ ಬಿ ರಿವೀಲ್ಡ್ ಥ್ರೂ ಪೋಸ್ಟ್ ಮಾರ್ಟಮ್. ಸರ್, ಅಪರಾಧ ಹಿನ್ನೆಲೆ ಉಳ್ಳವರು ಸಾರ್ವಜನಿಕರಿಂದ ವಶಕ್ಕೆ ಪಡ್ಕೊಂಡಿದ್ದೀವಿ. ಯಾಕೆ ಆಂಬುಲೆನ್ಸ್ ಅಲ್ಲಿ ಒಂದಿಬ್ರು ಪೊಲೀಸ್ನವ್ರು ಯಾಕೆ ಸಾಮಾನ್ಯ ವ್ಯಕ್ತಿಗಳಾದ್ರೆ ಆಸ್ಪತ್ರೆಗೆ ಹೋಗ್ತಾರೆ ಅಂತ ಹೇಳ್ಬೋದಿತ್ತು. ಕೇಳಿ, ಇಲ್ಲಿ 112 ಅವ್ರ ಕರ್ತವ್ಯ ಒಂದು ಕೇಸ್ ಅಟೆಂಡ್ ಮಾಡಿ ಮತ್ತು ಅವ್ರು ಇನ್ನೊಂದು ಪ್ರಕರಣಕ್ಕೆ ಹೋಗ್ತಾರೆ. ಅವ್ರನ್ನ ಆ ಸ್ಪಾಟಲ್ಲಿ ಪ್ರಜ್ಞೆ ತಪ್ಪದಂಗೆ, ಯಾಕಂದರೆ ಈ ಕ್ರಿಮಿನಲ್ ಹಿನ್ನೆಲೆ ಹೇಳಿದ್ರಿಂದ ಯಾರೂ ಹೊಡೆಯೋಕ್ಕೂ ಹೋಗಿಲ್ಲ, ಮತ್ತು ಅವನು ಇಮಿಡಿಯೇಟ್ಲಿ ಅನ್ಕಾನ್ಸಿಯಸ್ ಆಗಿ ಪ್ರಿಟೆಂಡ್ ಮಾಡಿರೋದ್ರಿಂದ ಕೂಡಲೇ ಆಂಬುಲೆನ್ಸ್ ಕಳಿಸಿದರೆ, 112 ಕಳಿಸಿದರೆ, ಅದನ್ನ ಅಲ್ಲಿಗೆ ಹಾಕಿದರೆ. ಆ ನರ್ಸು ಶುಶ್ರೂಷೆ ಮಾಡ್ತಾ ಇದ್ದಾನೆ. ಆ ಮೇನ್ ರೋಡ್ಗೆ ಬಂದಾಗ ಡೆಡ್ ಸ್ಲೋ ಆಗ್ತದೆ, ಅಲ್ಲಿ ದುಮ್ಕೊಡೋಗಿದ್ದಾರೆ. ನೀವು ಬೇರೆ ನಮ್ಮ ಸಿವಿಲ್ ಪೊಲೀಸ್ ಇದ್ದರೆ ನೀವು ಹೇಳಿದ್ದು ಕರೆಕ್ಟ್. ಇದು ಆ ಟೈಮ್ಲಿ ಆಕ್ಷನ್ ಮಾಡಬೇಕಾದ್ರೆ 112 ಅವರು ದೇ ಆರ್ ಡೂಯಿಂಗ್ ದೇರ್ ವರ್ಕ್. ಸರ್, ಆ ಥರ ಎಸ್ಕೇಪ್ ಆಗಿದ್ರಲ್ಲ ಸರ್, ಅದೇನೋ ಪ್ರಕರಣ ದಾಖಲಾಗಿತ್ತು ಸರ್ ನಿಮ್ಮಲ್ಲಿ? ಅಲ್ಲ, ಆ ಪ್ರಕರಣ ಈಗ ಅವರು ದೂಕ್ಬಿಟ್ಟು ಹೋಗಿರೋದನ್ನ ಮತ್ತೆ ಅವ್ರು ಬಂದು ಕಂಪ್ಲೇಂಟ್ ಕೊಡಬೇಕು. ಅವರು ಆಂಬುಲೆನ್ಸ್ ಅವ್ರು ಏನು ಮಾಡ್ತಾರೆ, ಇನ್ನೊಂದು ಕೇಸು ಅಟೆಂಡ್ ಮಾಡಕ್ಕೆ ಹೋಗ್ತಾರೆ ಸಹಜವಾಗಿ. ಅಲ್ಲ ಸರ್, ಈಗ ಪೊಲೀಸ್ ಸ್ಥಳದಲ್ಲೇನೆ ಅವರೊಬ್ಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ವ್ಯಕ್ತಿ, ಅವರು ಸರಗಳ್ಳ ದರೋಡೆಕೋರ ಅಂತ ಗೊತ್ತಿತ್ತು ನಿಮ್ ಪೊಲೀಸರಿಗೆ. ಯಾಕೆ ಇಲ್ಲಿಂದ ಸ್ಟೇಷನ್ ಇಂದ ಪೊಲೀಸರು ಬರೋ ಗಂಟ ಆರೋಪಿಗಳನ್ನ ವೇಟ್ ಮಾಡ್ಕೊಂಡು ಹಾಸ್ಪಿಟಲ್ ಅಲ್ಲಿ ಇರ್ತಾರೆ? ಕೇಳಪ್ಪ, ಅದು ನೀವು ನಮ್ಗೆ ಗೊತ್ತಿಲ್ಲ. ತನಿಖೆಯಿಂದ ವಿಚಾರಣೆ ಮಾಡೋದಕ್ಕೆ ಕೊಟ್ಟಿದ್ದೀನಿ. ನೀವು ಇದನ್ನೆಲ್ಲ ಹಾಕಿದ್ರೆ ಪ್ರಯೋಜನ ಇಲ್ಲ. ಅದೇ ಅವರು ನಾಟಕ ಮಾಡಿದರೆ ಶಿಫ್ಟ್ ಮಾಡಿದ್ವಿ. ಶಿಫ್ಟ್ ಮಾಡುವಾಗ ಸರ್, ಇವಾಗ ಪ್ರಕರಣ ಪ್ರಕರಣ ದಾಖಲಾಗಿರಲಿಲ್ಲ. ಇಲ್ಲ, ಈಗ ಆಗ್ತದೆ. ಯಾಕೆ ನೀನು ಕೊಡ್ತೀಯ ಕಂಪ್ಲೇಂಟ್? ಕೊಡೋಗಪ್ಪ. ಆಗ್ತಾ ಇದೆಯಲ್ಲ ಈಗ ಅವರು ರಿಲೇಟಿವ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕಣ್ಣು ನನಗೆ ಕರೆಕ್ಟಪ್ಪ. ಕೇಳಪ್ಪ, ಕೇಳಿ, ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಈಗ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ ನಾನು ಹೇಳ್ತಾ ಇದ್ದೀನಿ, ಹೌದಾ? ಈಗ 112 ಅವ್ರನ್ನ ನಾನು ಈಗಾಗಲೇ ಆಂಬುಲೆನ್ಸ್ ಅವ್ರನ್ನ ಕಳಿಸಿದ್ದೀನಿ, ಎನ್ಕ್ವೈರಿ ಮಾಡಿದ್ದೀನಿ. ಒಬ್ಬರು ಸಚಿನ್ ಅಂತ ನರ್ಸು, ಸಿದ್ದರಾಜು ನಾನು ಹೊಡೆದೋಗಿದ್ದೀನಿ ಅಂತ ಹೇಳಿ ಅವ್ನು ದೂಕ್ಬಿಟ್ಟು ಹೋಗಿದ್ದ ಅಂತ ಸಚಿನ್ ಹೇಳ್ತಾ ಇದ್ದಾನೆ. ನಮ್ಮ ಎನ್ಕ್ವೈರಿ ಆಫೀಸರ್ ಎನ್ಕ್ವೈರಿ ಮಾಡ್ತಾರೆ, ಆಯಿತಾ? ಇಲ್ಲ, ಯಾವ ಪ್ರಕರಣ ಇಲ್ಲ. ಅಲ್ಲಪ್ಪ, 392 ಆಗಿದೆ. 392 ಆಗಿದೆಯಪ್ಪ. ಇಲ್ಲ ಇಲ್ಲ, ನಿನ್ನೆ ಬಂದು ಆಂಬುಲೆನ್ಸ್ ಚಾಲಕ ಹೋಗಿದ್ದಿಲ್ಲ. ನಾವು ಈಗ ಪರಿಶೀಲನೆ ಮಾಡಿ ಯಾಕಂದ್ರೆ ಇಡೀ ನೆಲಮಂಗಲಕ್ಕೆ ಗೊತ್ತು ಅವನು ಶಿವಗಂಗೆ ಅವನು ಆಲೂರು ಗ್ರಾಮದ. ಆಯ್ತಪ್ಪ, ಆ ಸ್ಪಾಟ್ ಅಂತ ಇಷ್ಟೆಲ್ಲ ಇದ್ರು ನೀವು ಪೊಲೀಸ್ನವರು ಆ ಸ್ಪಾಟ್ ಅಲ್ಲಪ್ಪ, ಏನಾದ್ರು ಪ್ರಕರಣ ದಾಖಲಾಯ್ತು. ಆ ಸ್ಪಾಟ್ ಅಲ್ಲಿ ದಾಖಲಾಗಿದೆ. ಆ ಸ್ಪಾಟ್ ಅಲ್ಲಿ ಆಗಿದೆ. ಅಲ್ಲಿ 392 ಆಗಿದೆ. ಬಂದು 11 ಕೊಟ್ಟಿದ್ದಾರೆ ಕಂಪ್ಲೇಂಟ್. ಲೇಡಿ ಕಂಪ್ಲೇಂಟ್ ಅಲ್ಲ ಸರ್, ಅಲ್ಲಪ್ಪ, ಸರಾಕದೆ ಕೆತ್ತ ಮಾಡ್ದ ಅಂತ ಆಗಿದೆ. ಆಂಬುಲೆನ್ಸ್ ಆಗಿಲ್ಲ. ಹೌದು, ಆಂಬುಲೆನ್ಸ್ ಆಗಿಲ್ಲ ಸರ್. ಈಗ ಮಾಡ್ತೀವಿ ಆಗಿಲ್ಲ. ಕೇಳಪ್ಪ, ಇಲ್ಲಿ ಈಗ ನೋಡಿ, ಆ ಪ್ರಕರಣನ ಆಂಬುಲೆನ್ಸ್ ಅವರು ಮತ್ತೆ ಬಂದು ಕಂಪ್ಲೇಂಟ್ ಕೊಡಬೇಕು. ಅವ್ರು ಇನ್ನೊಂದು ಪ್ರಕರಣಕ್ಕೆ ಹೋಗಿದ್ದಾರೆ, ಈಗ ಕರ್ಸ್ಕೊಂಡಿದ್ದಾರೆ. ಅದನ್ನು ದೇ ವಿಲ್ ಡೂ ಇಟ್.